ಹಾಯ್ ಗೆಳೆಯರಿ, ಇವತ್ತಿನ ಕತೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಹಾಗಾಗಿ ಕತೆ ಪೂರ್ತಿಯಾಗಿ ಓದಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಕತೆ ಖುಷಿ ಕೊಡುತ್ತದೆ. ನಾನು ಆನಂದ್. ನನಗೆ ಈಗ ಮದುವೆಯಾಗಿ 4 ವರ್ಷ ಆಗಿದೆ. ಸಿಟಿಲಿ ಕೆಲಸ ಮಾಡಿಕೊಂಡು ಹೆಂಡತಿ ಜೊತೆ ಆರಾಮಾಗಿದ್ದೀನಿ. ಆದರೆ ತುಂಬ ವರ್ಷಗಳ ಹಿಂದೆ ನಾನು MSc ಓದುತ್ತಿದ್ದಾಗ ನಡೆದ ಒಂದು ವಿಷಯ ನಿಮಗೆ ಹೇಳಬೇಕು. ನನಗೆ ಮೊದಲಿನಿಂದಲೂ ಆ ಥರದ ವಿಡಿಯೋಗಳನ್ನು ನೋಡೋ ಅಭ್ಯಾಸ ಇತ್ತು. ಆದರೆ ಆಗ ನೇರವಾಗಿ ಸಿಗುತ್ತಿರಲಿಲ್ಲ. ಅದಕ್ಕೆ ಫ್ರೆಂಡ್ಸ್ ಹತ್ರ ತಗೊಂಡು ನೋಡುತ್ತಿದ್ದೆ. ಮೊದಲೆಲ್ಲ ಹೀಗೆ ನಡೀತಾ ಇತ್ತು. ಅಷ್ಟೇ ಅಲ್ಲ, ಎದುರು ಮನೆಯವರು ಏನಾದರೂ ಮಾಡ್ತಿದ್ರೆ ಹೊರಗೆ ಪಾತ್ರೆ ತೊಳೆಯೋ ನೆಪದಲ್ಲಿ ನಾನು ಅತ್ತ ಕಡೆ ನೋಡ್ತಿದ್ದೆ. ಈ ತರಹ ನನ್ನ ತುಂಟಾಟ ನಡೀತಾ ಇತ್ತು. ಒಂದು ಕಡೆ ಇದು ನಡೀತಾ ಇದ್ದರೆ ಇನ್ನೊಂದು ಕಡೆ ನನ್ನ ಓದು ಕೂಡ ಇತ್ತು. ನಾನು ಡಿಗ್ರಿ ಫಸ್ಟ್ ಇಯರ್ನಲ್ಲಿ MSc ಓದ್ತಿದ್ದೆ. ಓದಿನಲ್ಲಿ ಮುಂದಿದ್ದರೂ ಮ್ಯಾಥ್ಸ್ನಲ್ಲಿ ಯಾವಾಗಲೂ ಕಡಿಮೆ ಮಾರ್ಕ್ಸ್ ಬರ್ತಿತ್ತು. ಅದಕ್ಕೆ ನಮ್ಮ ಮನೆ ಎದುರಿಗೆ ಇದ್ದ ಆಂಟಿ ಸೌಮ್ಯ ಆಂಟಿ ಆಗಾಗ ನನಗೆ ಗಣಿತದ ಲೆಕ್ಕ ಹೇಳಿಕೊಡ್ತಿದ್ರು. ಹೀಗೆ ಒಂದು ದಿನ ನಾನು ನಮ್ಮ ಮನೆಯ ಕಟ್ಟೆ ಮೇಲೆ ಕೂತು ಓದ್ತಿದ್ದೆ. ಆಂಟಿ ಬಂದು ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದರು. ನಾನು ಇಲ್ಲ, ಈ ಲೆಕ್ಕ ಮಾತ್ರ ಅರ್ಥ ಆಗ್ತಿಲ್ಲ, ಮಿಕ್ಕಿದ್ದೆಲ್ಲ ಬಿಡಿಸಿದ್ದೀನಿ ಎಂದೆ. ಆಗ ಅವರು ಇಲ್ಲಿ ಬಾ, ನಾನು ಹೆಲ್ಪ್ ಮಾಡ್ತೀನಿ ಅಂದರು. ಆದರೆ ಅವರು ಹೇಳಿಕೊಡುವಾಗ ನಾನು ಕೆಲವೊಮ್ಮೆ ಮೊಬೈಲ್ ನೋಡ್ತಿದ್ದೆ. ಅದಕ್ಕೆ ಅವರು ಏನಿದೆ ಅದರಲ್ಲಿ, ಯಾವಾಗಲೂ ಮೊಬೈಲ್ ಜೊತೆಗೆ ಇರ್ತೀಯ ಅಂತ ಬೈತಿದ್ರು. ನಾನು ಏನೂ ಇಲ್ಲ ಅಂತ ಸುಮ್ಮನಾಗುತ್ತಿದ್ದೆ. ಅವರು ಶ್ರದ್ಧೆಯಿಂದ ಓದಿದರೆ ನಿನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ಹೀಗೆ ಅವರು ಪಕ್ಕದಲ್ಲಿ ಕೂತು ಹೇಳಿಕೊಡುವಾಗ ಆಗಾಗ ಬೈದು ಒಮ್ಮೊಮ್ಮೆ ಹೊಡಿತಾ ಇದ್ರು. ಆದರೆ ನಾನು ಮಾತ್ರ ಅವರನ್ನು ಬೇರೆ ಭಾವನೆಯಿಂದ ನೋಡುತ್ತಿರಲಿಲ್ಲ. ಒಂದು ದಿನ ನಾನು ಹೊರಗೆ ಕೂತಾಗ, ಇವತ್ತು ಕಾಲೇಜಿಗೆ ಹೋಗಿಲ್ವಾ ಅಂದರು. ನಾನು ಇಲ್ಲ, ಸ್ವಲ್ಪ ಹುಷಾರಿಲ್ಲ ಅಂದೆ. ಸರಿ ಆಯ್ತಂದರು. ನಾನು ಸುಮ್ಮನೆ ಕುರ್ಚಿ ಮೇಲೆ ಕೂತು ಮೊಬೈಲ್ ಬಳಸ್ತಾನೇ ಇದ್ದೆ. ಸಾಯಂಕಾಲದವರೆಗೂ ಮೊಬೈಲ್ ಯೂಸ್ ಮಾಡಿದೆ. ಆದರೆ ಹಳ್ಳಿಯಲ್ಲಿ ಕರೆಂಟ್ ಹೋಗೋದು ಕಾಮನ್ ಅಲ್ವಾ. ಸಂಜೆವರೆಗೂ ಕರೆಂಟ್ ಬರಲೇ ಇಲ್ಲ. ಕೊನೆಗೆ ಎದುರುಗಡೆ ಆಂಟಿ ಮನೆಯಲ್ಲಿ ಬ್ಯಾಟ್ರಿ ಇತ್ತು. ಅದಕ್ಕೆ ಮೊಬೈಲ್ ಚಾರ್ಜ್ ಇಟ್ಟು ಮನೆಗೆ ಬಂದೆ. ಈ ಹಿಂದೆ ನಾನು ಚಾರ್ಜ್ ಇಡುವಾಗಲೆಲ್ಲ ಲಾಕ್ ಮಾಡಿ ಇಡ್ತಿದ್ದೆ. ಆದರೆ ಅಂದು ಚಾರ್ಜ್ ಇಡೋಕ್ಕೆ ಹೋಗುವಾಗ ನಮ್ಮಪ್ಪ ಬಂದು, ಬೇಗ ಬಾ, ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಎಂದರು. ಆಗ ನಾನು ಸರಿ ಅಂತ ಹೇಳಿ ಮೊಬೈಲ್ ಚಾರ್ಜಿಂಗ್ ಇಟ್ಟು ಲಾಕ್ ಮಾಡದೆ ಹೋಗಿಬಿಟ್ಟೆ. ಆಂಟಿಗೆ ಹೇಳಿದೆ, ಅವರು ಸರಿ ಅಂದರು. ಆದರೆ ಅವತ್ತು ನಾನು ಮೊಬೈಲ್ಗೆ ಲಾಕ್ ಮಾಡೋಕ್ಕೆ ಮರೆತು ಬಿಟ್ಟಿದ್ದೆ. ಹೊಲಕ್ಕೆ ಹೋದ ಮೇಲೆ ಅದು ನೆನಪಾಯಿತು. ಅಪ್ಪನಿಗೆ ಮನೆಗೆ ಹೋಗ್ತೀನಿ, ಅರ್ಜೆಂಟ್ ಕೆಲಸ ಇದೆ ಅಂದಾಗ ಮಳೆ ಬರುವ ಹಾಗಿದೆ, ಇವಾಗಲೇ ಎಲ್ಲ ಜೋಳದ ಚೀಲ ಒಳಗೆ ಇಡುವಂತ ಗದರಿಸಿದರು. ಆಂಟಿ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಮುಗೀತು ಅಂತ ಮನಸ್ಸಲ್ಲೇ ಅಂದುಕೊಂಡೆ. ಸುಮಾರು 9 ಗಂಟೆ ಸುಮಾರಿಗೆ ಹೋಗಿ ಮೊಬೈಲ್ ತರೋಕ್ಕೆ ಹೋದೆ. ಆವಾಗ ಮೊಬೈಲ್ ಅಲ್ಲಿರಲಿಲ್ಲ. ಆಂಟಿಗೆ ಕೇಳಿದಾಗ, ಅಲ್ಲೇ ಇದೆ ನೋಡು, ಅದು ಬಿಸಿಯಾಗಿತ್ತು, ಅದಕ್ಕೆ ತೆಗೆದಿಟ್ಟಿದ್ದೀನಿ ಅಂದರು. ನಾನು ಸರಿ ಅಂತ ಹೇಳಿ ಹೋಗುವಾಗ ಅವರು ಹೊರಗೆ ಬಂದು ನನ್ನ ಒಂಥರ ವಿಚಿತ್ರವಾಗಿ ನೋಡೋಕ್ಕೆ ಶುರು ಮಾಡಿದರು. ಆಗ ನಾನು, ಏಕೆ ಹೀಗೆ ನೋಡ್ತಿದ್ದೀರಿ ಅಂತ ಕೇಳಿದೆ. ಆಗವರು, ನಿನ್ನ ಮೊಬೈಲ್ಗೆ ಲಾಕ್ ಇಡು, ಅದರಲ್ಲಿ ಇರೋದನ್ನು ಮನೆಯಲ್ಲಿ ನೋಡಿದರೆ ನಿನ್ನ ಕತೆ ಮುಗೀತು ಅಂದರು. ನನಗೆ ಭಯ ಆಯಿತು. ಮೊಬೈಲ್ ತಗೊಂಡು ಬೇಗ ಮನೆ ಕಡೆ ಓಡಿಬಿಟ್ಟೆ. ಹೀಗೆ 4-5 ದಿನ ಅವರ ಮನೆಯ ಹತ್ತಿರವೂ ನಾನು ಸುಳಿಯಲಿಲ್ಲ. ಒಂದು ದಿನ ನಾನು ಕಾಲೇಜಿಗೆ ಹೊರಟಾಗ ಅವರು ನನ್ನ ಎದುರಿಗೆ ಬಂದರು. ನಾನು ಸುಮ್ಮನೆ ಹೆದರಿ ಹೋದೆ. ಅವರು, ನಿನ್ನ ವಿಷಯ ಯಾರಿಗೂ ಹೇಳುವುದಿಲ್ಲ, ಹೆದರಬೇಡ ಅಂದರು. ನಾನು ಸರಿ ಎಂದೆ. ಇದಾದ ಮೇಲೆ ಒಂದು ದಿನ ಕಾಲೇಜಿನಿಂದ ಬರುವಾಗ ಅವರು ನನಗೆ ಫೋನ್ ಮಾಡಿದರು. ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ಸಾಯಂಕಾಲ ಮನೆ ಹತ್ರ ಬಾ ಅಂದರು. ನಾನು ಸರಿ ಎಂದೆ. ಸಾಯಂಕಾಲ ಅವರ ಮನೆಗೆ ಹೋದಾಗ ಸೌಮ್ಯ ಆಂಟಿಯ ಗಂಡ ಅಂದರೆ ಅಂಕಲ್ ಎಲ್ಲೋ ಹೋಗೋಕ್ಕೆ ರೆಡಿಯಾಗಿದ್ದರು. ಎಲ್ಲಿಗೆ ಅಂತ ಕೇಳಿದಾಗ ಅವರು, ನಮ್ಮ ದೂರದ ಸಂಬಂಧಿಯೊಬ್ಬರ ಮದುವೆ ಇದೆ, ಬೆಂಗಳೂರಿಗೆ ಹೋಗ್ತಿದ್ದೀನಿ, ಈಕೆ ಬೇರೆ ಅಂದರೆ ಬರ್ತಿಲ್ಲ, ಹೀಗಾಗಿ ಆಂಟಿ ಒಬ್ಬರೇ ಇರ್ತಾರೆ, ಆಕೆ ಒಬ್ಬಳೇ ಇರೋಕ್ಕೆ ಭಯ ಪಡ್ತಾಳೆ, ಹಾಗಾಗಿ ನಾನು ಬರುವವರೆಗೂ ಇಲ್ಲೇ ಮಲ್ಕೊಳ್ಳೋಕ್ಕೆ ಬಾ, ಇವತ್ತು ಇಲ್ಲೇ ಊಟ ಮಾಡು ಅಂದರು. ನಾನು ಸರಿ, ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಅಂದೆ. ಅದಾಗಲೇ ಅಂಕಲ್ ಹೇಳಿದ್ದೇನೆ ಅಂದರು. ನಾನೂ ಸರಿ ಎಂದೆ. ಆಮೇಲೆ ನಾನು ಅವರನ್ನು ಬಸ್ ಹತ್ತಿಸಿ ವಾಪಸ್ ಮನೆಗೆ ಬಂದು ಎಲ್ಲ ಚೇಂಜ್ ಮಾಡಿಕೊಂಡು ಬರುವಷ್ಟರಲ್ಲಿ ನನಗೆ ಶಾಕ್ ಕಾದಿತ್ತು. ಅವರು ನನಗೆ ಊಟಕ್ಕೆ ಕೊಡುವಾಗ ಅವರ ಸೌಂದರ್ಯವನ್ನು ತೋರಿಸಿದರು. ಊಟಕ್ಕೆ ಕೂತಾಗ ಆ ದೃಶ್ಯ ಕಂಡು ನನಗೆ ಅನ್ನ ತಿನ್ನೋಕ್ಕೆ ಆಗದಂತಾಯಿತು. ನಾನು ಹೇಗೋ ಊಟ ಮುಗಿಸಿ ಅಡುಗೆ ಮನೆಯಿಂದ ಹೊರಗೆ ಬಂದು TV ನೋಡೋಕ್ಕೆ ಶುರು ಮಾಡಿದೆ. ನಮ್ಮ ಮನೆ ಹಾಗೂ ಬೀದಿ ದೀಪ ಎಲ್ಲ ಬಂದಾಗಿತ್ತು. ಎಲ್ಲ ಕಡೆ ಶಾಂತವಾಗಿತ್ತು. ಆಂಟಿ ಆಮೇಲೆ ಪಾತ್ರೆ ತೊಳೆದು
ಹೊರಗೆ ಬಂದು ಟಿ ವಿ ನೋಡೋಕ್ಕೆ ಬಂದ ಕೂಡಲೇ ನಾನು ಮಲ್ಕೊಳ್ಳೋಕ್ಕೆ ಹೋದೆ. ಆಮೇಲೆ ಅವರು ಸುಮಾರು ಹೊತ್ತು ಟಿ ವಿ ನೋಡಿ ಮಲ್ಕೊಳ್ಳೋಕ್ಕೆ ಹೋದರು. ಆದರೆ ಸುಮಾರು 1 ಗಂಟೆ ನಂತರ ಅವರು ಹೊರಗೆ ಬಂದು ಏನೋ ಹುಡುಕುತ್ತಿದ್ದರು. ನಾನು ಸುಮ್ಮನೆ ಏನೋ ಗೊತ್ತಾಗದಂತೆ ನೋಡ್ತಾ ಇದ್ದೆ. ಆಮೇಲೆ ಅವರು ನನ್ನ ಹತ್ರ ಬಂದು, ನೀನು ಮಲಗಿಲ್ಲ ಅಂತ ನನಗೆ ಗೊತ್ತು, ನಾಟಕ ಮಾಡಬೇಡ, ನನಗೆ ಇವತ್ತು ಯಾಕೋ ಮನಸ್ಸು ಸರಿಯಿಲ್ಲ, ಶಾಂತವಾಗಿ ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ, ನನಗೆ ನಿನ್ನ ಮೊಬೈಲ್ ಕೊಡು, ಆ ಸಿನಿಮಾ ನೋಡ್ತೀನಿ ಅಂದರು. ಆಗ ನಾನು ಅವರಿಗೆ ಏನೂ ಹೇಳಲಿಲ್ಲ. ಆಮೇಲೆ ಅವರು ಇವಾಗ ಕೊಡಲ್ಲ ಅಂದರೆ ನಾಳೆ ನಿಮ್ಮ ಮನೆಯಲ್ಲಿ ಮೊಬೈಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ರು. ನನಗೆ ಗಾಬರಿಯಾಗಿ ಕೂಡಲೇ ಸರಿ ತಗೊಳ್ಳಿ ಅಂತ ಕೊಟ್ಬಿಟ್ಟೆ. ಆಗ ಅವರು ಅಲ್ಲೇ ಕೂತು ಸುಮಾರು ಅರ್ಧ ಗಂಟೆ ಆ ಸಿನಿಮಾ ನೋಡಿದರು. ಅವರು ಬಲವಂತವಾಗಿ ನನ್ನ ಮೇಲೆರಗಿದ್ರು. ನಾನು ಕೂಡ ಸಿಕ್ಕಿದ್ದೇ ಅವಕಾಶ ಅಂತ ಸಿನಿಮಾದಲ್ಲಿ ಇದ್ದ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅವರು ಕೂಡ ನೀಟಾಗಿ ಎಲ್ಲವನ್ನೂ ಹೇಳಿಕೊಟ್ರು. ಆಮೇಲೆ ಜೋರಾಗಿ ಕೆಲಸ ಮಾಡಬೇಡ, ಆಮೇಲೆ ಎಷ್ಟು ಕೆಲಸ ಮಾಡಿದರೂ ಕಡಿಮೆ ಅನಿಸುತ್ತೆ ಅಂದರು. ನಾನು ಅದು ಸರಿ ಅಂತ ಹೇಳಿ ಆ ದಿನ ಎಲ್ಲ ಕೆಲಸ ಮಾಡಿದೆ. ಅಂಕಲ್ ಊರಿಂದ ಬರುವವರೆಗೂ ನಾವು ಕೆಲಸ ಮಾಡ್ತಾನೇ ಇದ್ದೆವು. ಕೊನೆಗೆ ಯಾರ ಸಹವಾಸವೂ ಬೇಡ, ಅತಿಯಾದ ಅಮೃತವು ವಿಷ ಅಂತ ಹಾಗೆ ಮತ್ತೆ ಅವರ ಮನೆಗೆ ಹೋಗಲಿಲ್ಲ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಯಾಕಂದರೆ 5-6 ತಿಂಗಳು ಕಳೆದ ಮೇಲೆ ನಮ್ಮಪ್ಪ ಅಮ್ಮ ಸೇರಿ ದೇವರ ದರ್ಶನಕ್ಕೆ ಅಂತ 2-3 ದಿನ ಊರಿಗೆ ಹೋದರು. ಆಗ ನಾನು ಊಟಕ್ಕೆ ಎದುರು ಮನೆಗೆ ಹೋಗಬೇಕಿತ್ತು. ಅಂಕಲ್ ಕೂಡ ಊಟಕ್ಕೆ ಇಲ್ಲಿಗೆ ಬಾ ಅಂತ ಹೇಳಿದರು. ಆದರೆ ಆಂಟಿ ಮಾತ್ರ ಏನೂ ಗೊತ್ತಿಲ್ಲದಂತೆ ಅಂಕಲ್ ಮುಂದೆ ಇರ್ತಿದ್ರು. ನನಗೆ ಭಯವಾಗ್ತಿತ್ತು, ಒಂದು ವೇಳೆ ಅವರಿಗೆ ಏನಾದರೂ ವಿಷಯ ಗೊತ್ತಾದರೆ ಅಂತ ಅಂಜಿಕೆ. ಹೀಗೆ ಒಂದು ದಿನ ಅವರು, ಆನಂದ್ ನೋಡು, ನಿಮ್ಮ ಮನೆಯಲ್ಲಿ ಕೂಡ ಯಾರೂ ಇಲ್ಲ, ನಾನು ನೀರು ಹಾಯಿಸೋಕ್ಕೆ ಹೋಗ್ತೀನಿ, ಬರೋಕ್ಕೆ ಸ್ವಲ್ಪ ತಡ ಆಗುತ್ತೆ, ಇಲ್ಲೇ ಬಂದು ಮಲಗು ಅಂದರು. ನನಗೆ ಅದು ನುಂಗಲಾರದ ತುತ್ತಾಯಿತು. ನಾನು ಯಾವುದು ಬೇಡ ಅಂದುಕೊಂಡಿದ್ದೆ ಅದೇ ಮತ್ತೆ ಮತ್ತೆ ತಾನಾಗಿಯೇ ನನ್ನ ಪಾಲಿಗೆ ಬಂದಿತ್ತು. ಅವತ್ತು ಎಲ್ಲರೂ ಸೇರಿ ಊಟ ಆದಮೇಲೆ ಅಂಕಲ್ ಹೊಲಕ್ಕೆ ಹೋದರು. ಆಗ ಆಂಟಿಗೆ ಸಿಕ್ಕಿದ್ದೆ ಚಾನ್ಸ್ ಅಂತ, ಏನಪ್ಪ ಹೀರೋ, ದೂರ ದೂರ ಹೋಗ್ತಾ ಇದ್ದೆ, ಇವಾಗ ಹೇಗಿದೆ ಅಂತ ಕೇಳಿದರು. ಬಹಳ ದಿನಗಳ ನಂತರ ನನಗೂ ಕೂಡ ಬೇಕು ಬೇಕು ಅಂತ ಅನಿಸೋಕೆ ಶುರುವಾಗಿತ್ತು. ನಾನು ಅಲ್ಲಿಯೇ ಶುರು ಮಾಡಿಬಿಟ್ಟೆ. ಹೀಗೆ ಅವಕಾಶ ಸಿಕ್ಕಾಗೆಲ್ಲ ಕೆಲಸ ಮಾಡ್ತಾನೇ ಇದ್ದೆವು. ಗೆಳೆಯರೆ, ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೇ ಆದರೆ ಜೀವ ಮತ್ತು ಜೀವನಕ್ಕೂ ತೊಂದರೆ ಆಗ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರ್ದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿ ಪಡಿಬೇಕು. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಥೆಗಳನ್ನು ಹೊತ್ತು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.